ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ಕುಕ್ಬುಕ್. ನಾನು ನಿಮ್ಮ ಹೇಮಾ ಶ್ರೀಗೌಡ. ಇವತ್ತು ನಾನು ಮೇಕೆ ಕಾಲ್ ಸೂಪ್ ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಬರೋಣ. ನಾನಿಲ್ಲಿ ಚೆನ್ನಾಗಿ ಸುಟ್ಟಿರೋ 4 ಮೇಕೆ ಕಾಲುಗಳನ್ನ ತೊಗೊಂಡಿದ್ದೀನಿ. ಕಾಲುಗಳು ಎಳೆದಾಗಿದ್ದರೆ ಚಿಕ್ಕದಾಗಿದ್ದರೆ ಸರಿಯಾಗಿ ಎಣ್ಣೆ ಬಿಟ್ಕೊಳ್ಳಲ್ಲ. ಸೊ ಕಾಲು ತಗೊಳ್ಳೋವಾಗ ಕಾಲು ದಪ್ಪ ಇರೋದನ್ನು ನೋಡ್ಕೊಂಡು ತಗೋಬೇಕು, ಹಾಗೂ ಕಾಲುಗಳು ಬಲ್ತಿರಬೇಕು. ನೋಡಿ ಫ್ರೆಂಡ್ಸ್, ಒಂದೊಂದೇ ಪೀಸ್ಗಳನ್ನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಕಾಲ್ ಸೂಪ್ ಮಾಡುವಾಗ ಒಗ್ಗರಣೆ ಮಾಡೋ ಅವಶ್ಯಕತೆ ಇಲ್ಲ, ಹಾಗೂ ಜಾಸ್ತಿ ಮಸಾಲೆ ಕೂಡ ಹಾಕಬೇಕಾಗಿಲ್ಲ. ನೋಡಿ, ಮೊದಲಿಗೆ 1/4 ಪೀಸ್ಗಳನ್ನ ಹಾಕೋತಾ ಇದ್ದೀನಿ. ನಂತರ ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್, ಜಜ್ಜಿರೋ ಬೆಳ್ಳುಳ್ಳಿ ಅಥವಾ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್, ಸಣ್ಣದಾಗಿ ಹಚ್ಚಿರುವ ಈರುಳ್ಳಿ 1 ಬಟ್ಟಲು, ಕೊತ್ತಂಬರಿ 1/4 ಬಟ್ಟಲು, ಸ್ವಲ್ಪ ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ, ಕರಿಬೇವು 2ರಿಂದ 3 ಕಡ್ಡಿ, ಅರಿಶಿನ ಅರ್ಧ ಚಮಚ, ಉಪ್ಪು ಅರ್ಧದಿಂದ 1 ಚಮಚ, ಅದು ನಿಮ್ಮ ರುಚಿಗೆ ಬಿಟ್ಟದ್ದು. 4 ಕಾಲುಗಳಿಗೆ 5 ಬಟ್ಟಲು ನೀರು ಹಾಕ್ತಾ ಇದ್ದೀನಿ. ಕಾಳುಗಳು ಬೇಯೋ ಅಷ್ಟೊತ್ತಿಗೆ 1 ಬಟ್ಟಲು ನೀರು ಆವಿಯಾಗುತ್ತೆ. ಸೊ 5 ಬಟ್ಟಲು ನೀರು ಹಾಕಬೇಕು. ಈಗ ಕುಕ್ಕರ್ ಲಿಡ್ನ ಮುಚ್ತಾ ಇದ್ದೀನಿ. ಮಿನಿಮಮ್ 10 ವಿಸಿಲ್ ಕೂಗಿಸ್ಕೋಬೇಕು. ನೋಡಿ, ಪ್ರೆಷರ್ ಹೋಗಿದೆ. ವಿಸಿಲ್ ತೆಗೆದು ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಕಾಳುಗಳು ಯಾವ ರೀತಿ ಬೇಯಬೇಕು ಅಂತಂದರೆ, ಮೂಳೆಗೆ ಅಂಟಿರುವ ಮಾಂಸ ಕಳ್ಚ್ಕೋಬೇಕು, ಆ ರೀತಿ ಬೇಯಿಸ್ಕೋಬೇಕು. ಕುಕ್ಕರ್ನಲ್ಲಿ ಅನ್ನ ಮಾಡುವಾಗ 2 ವಿಸಿಲ್ ಕೂಗಿಸ್ಕೊಂಡ್ರೆ ಕಾಳುಗಳನ್ನು 5 ಪಟ್ಟು ಹೆಚ್ಚು ಕೂಗಿಸ್ಕೋಬೇಕು. ಈ ರೀತಿ ಬೇಯಿಸ್ಕೊಂಡ್ರೆ ಮಾತ್ರ ಕಾಲಲ್ಲಿರೋ ರಸ ಪೂರ್ತಿ ಬಿಟ್ಕೊಳ್ಳೋದು. ಜಾಯಿಂಟ್ ಪೇನ್ಸ್ ಇರೋರು ರೆಗ್ಯುಲರ್ ಆಗಿ ಕುಡಿದ್ರೆ ತುಂಬಾ ರಿಲೀಫ್ ಸಿಗುತ್ತೆ. ಕಾಳುಗಳನ್ನು ಅಂಗಡಿಯಿಂದ ತಂದು ಅದೇ ದಿನ ಮಾಡೋದಾದರೆ ಓಕೆ, ಇಲ್ಲ ಮರುದಿನ ಅಥವಾ ಇನ್ನೂ 2 ದಿನ ಬಿಟ್ಟು ಮಾಡ್ತೀವಿ ಅನ್ನೋದಾದರೆ ಸುಟ್ಟ ಕಾಳುಗಳನ್ನ ಗಾಳಿ ಆಡೋ ಜಾಗದಲ್ಲಿ ಕಟ್ಟಿ ಓಪನ್ ಆಗಿ ಬಿಡಬೇಕು. ಈ ಥರ ಬಿಟ್ಟರೆ ಎಷ್ಟು ದಿನ ಬೇಕಾದರೂ ಇರುತ್ತೆ, ಆದರೆ ಫ್ರಿಜ್ನಲ್ಲಿ ಇಟ್ಟರೆ ಬೇಗ ಹಾಳಾಗುತ್ತೆ, ವಾಸನೆ ಬಂದ್ಬಿಡುತ್ತೆ. ನೋಡಿ, ಕಾಲ್ ಸೂಪ್ ರೆಡಿ ಆಯಿತು. ಈ ರೆಸಿಪಿನ ನೀವೊಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.